ನೇತ್ರಾವತಿ ನದಿ ತೀರದ ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಬುರುಡೆ ತೆಗೆದುಕೊಂಡು ಬಂದಿದ್ದೆ ವಿಠಲ ಗೌಡ ಅನ್ನೋದು ಗೊತ್ತಾಗ್ತಾ ಇದೆ. ಅತ್ಯಾಚಾರವಾಗಿ ಕೊಲೆಗೀಡಾಗಿದ್ದ ಸೌಜನ್ಯಳ ಮಾವ ವಿಠಲ ಗೌಡ ಬಂಗ್ಲೆಗುಡ್ಡೆ ಕಾಡಿನ ಬಳಿ ಮತ್ತೆ ಸ್ಥಳ ಪರಿಶೀಲನೆಗೆ ಇಳಿದಂತ ಎಸ್ಐಟಿ. ಬಂಗ್ಲೆಗುಡ್ಡ ಕಾಡಿನಿಂದ ಬುರುಡೆಯನ್ನ ತಂದಿದ್ದ ವಿಠಲ ಗೌಡನನ್ನ ನಿನ್ನೆ ಬಂಗ್ಲೆಗುಡ್ಡ ಕಾಡಿನ ಬಳಿ ಕರೆ ತಂದಿದ್ದ ಎಸ್ಐಟಿ ಅಧಿಕಾರಿಗಳಿಂದ ವಿಠಲ ಗೌಡನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ನೋಡಿ, ಈ ಬುರುಡೆ ಎಲ್ಲಿಂದ ಬಂತು ಅನ್ನೋದು ಪ್ರಶ್ನೆ ಆಗಿತ್ತು. ಬುರುಡೆ ಎಲ್ಲೆಲ್ಲ ಓಡಾಡಿದೆ ಅನ್ನೋದ್ರ ಬಗ್ಗೆ ಎಸ್ಐಟಿ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿತ್ತು. ಆದರೆ ಬುರುಡೆಯ ಮೂಲ ಯಾವುದು ಅನ್ನೋದು ಎಸ್ಐಟಿ ಅಧಿಕಾರಿಗಳಿಗೆ ಚಿಂತೆ ಆಗಿತ್ತು. ಫೈನಲಿ ಅದಕ್ಕೆ ಉತ್ತರ ಸಿಕ್ಕಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ವಿಠಲ ಗೌಡನೇ ಈ ಬುರುಡೆಯ ಮೂಲ ಅನ್ನೋದು ಗೊತ್ತಾಗ್ತಾ ಇದೆ. ಈತನೇ ಬುರುಡೆಯನ್ನು ತಂದು ಕೊಟ್ಟಿದ್ದ ಅನ್ನೋದನ್ನು ಹೇಳಲಾಗ್ತಾ ಇದೆ. ಗಿರೀಶ್ ಮಟ್ಟಣ್ಣನವರ ಕೈಯಲ್ಲಿ ಕೊಟ್ಟಿದ್ದ ಅನ್ನೋದನ್ನು ಹೇಳ್ತಾ ಇರೋದು. ಬಂಗ್ಲೆಗುಡ್ಡ ಕಾಡಿನ ಬಳಿ ಮತ್ತೆ ಇದೀಗ ಸ್ಥಳ ಮಹಜರಿಗೆ ಪರಿಶೀಲನೆಗೆ ಎಸ್ಐಟಿ ಮುಂದಾಗಿರೋದು. ಬಂಗ್ಲೆಗುಡ್ಡ ಕಾಡಿನಿಂದ ಬುರುಡೆಯನ್ನು ತಂದಿರೋದು ಈ ವಿಠಲ್ ಗೌಡ. ಬಂಗ್ಲೆಗುಡ್ಡ ಕಾಡಿನ ಯಾವ ಭಾಗದಿಂದ ತರಲಾಗಿದೆ ಅನ್ನೋದು ಪ್ರಶ್ನೆ ಇದೆ. ನೋಡಿ, ಈ ಪ್ರಕರಣದಲ್ಲಿ ಹಲವರ ಹೆಸರು ಕೇಳಿ ಬಂದಿತ್ತು. ವಿಠಲ ಗೌಡನ ಹೆಸರು ಮೊದಲಿಗೆ ಕೇಳಿ ಬಂದ್ರು, ಆ ನಂತರ ಅದು ಹಿಂದಕ್ಕೆ ಸರಿದಿತ್ತು. ಬಟ್ ಈಗ ಫೈನಲಿ ಒಂದು ತಾರ್ಕಿಕ ಅಂತ್ಯಕ್ಕೆ ಈ ಪ್ರಕರಣ ಬಂದ ಹಾಗೆ ಕಾಣಿಸ್ತಾ ಇದೆ. ಬುರುಡೆಯ ಮೂಲ ವಿಠಲ ಗೌಡ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸೌಜನ್ಯ ಮಾವ ಈ ವಿಠಲ ಗೌಡ ನೇತ್ರಾವತಿ ತಟದ ಬಳಿಯಲ್ಲಿಯೇ ಒಂದು ಅಂಗಡಿಯನ್ನು ಹಾಕೊಂಡು ಇದ್ದ ಅನ್ನೋದನ್ನು ಹೇಳಲಾಗ್ತಾ ಇದೆ. ಈತನಿಗೂ ಚಿನ್ನಯ್ಯನಿಗೂ ಪರಿಚಯ ಇತ್ತಂತೆ. ಚಿನ್ನಯ್ಯನನ್ನ ಈಗ ಕರೆಸಿದ್ದು ಕೂಡ ಇದೇ ವಿಠಲ ಗೌಡ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಹಾಗಿದ್ರೆ ಇಡೀ ಪ್ರಕರಣದ ರೂವಾರಿ ಸೌಜನ್ಯಳ ಮಾವ ವಿಠಲ ಗೌಡನ ಅನ್ನುವಂಥ ಪ್ರಶ್ನೆ, ಅನುಮಾನ ಹುಟ್ಕೊಳ್ತಾ ಇದೆ. ಸ್ಥಳ ಮಹಜರು ಹಿನ್ನೆಲೆಯಲ್ಲಿ ಏನೆಲ್ಲ ಸಿಕ್ಕಿದೆ, ಡಾಕ್ಯುಮೆಂಟ್ಸ್ ಯಾವೆಲ್ಲ ಮಾಹಿತಿ ಸಿಕ್ಕಿದೆ ಎಸ್ಐಟಿ ಅಧಿಕಾರಿಗಳಿಗೆ, ಇನ್ನೂ ಯಾರನ್ನಾರು ವಿಚಾರಣೆಗೆ ಒಳಪಡಿಸ್ತಾರಾ ಅಥವಾ ಇವರನ್ನು ವಶಕ್ಕೆ ಪಡೆದುಕೊಳ್ತಾರಾ, ಜೈಲಿಗಟ್ಟಾರಾ, ಪ್ರಶ್ನೆಗಳಿದೆ. ಸಾಕಷ್ಟು ಬೆಳವಣಿಗೆಗಳು ನಿನ್ನೆ ಒಂದೇ ದಿನದಲ್ಲಿ ಈ ಬುರುಡೆ ಕೇಸ್ನಲ್ಲಿ ಆಗಿರುವಂಥದ್ದು. ಬುರುಡೆ ತೆಗೆದುಕೊಂಡು ಬಂದಿದ್ದೆ ಈ ವಿಠಲ ಗೌಡ ಅನ್ನೋದನ್ನು ಒಪ್ಪಿಕೊಳ್ಳಲಾಗಿದೆ. ತನಿಖಾ ಸಂದರ್ಭದಲ್ಲಿ ಈತ ಕೂಡ ಹೇಳಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಹಾಗಾಗಿ ಎಸ್ಐಟಿಗೆ ಇದೀಗ ಒಂದು ಬಲವಾದ ಮೂಲ ಅನ್ನೋದು ಸಿಕ್ಕಿದೆ. ಎಸ್ಐಟಿ ತನಿಖಾ ಸಂದರ್ಭದಲ್ಲಿ ಬುರುಡೆ ಮೂಲ ಹುಡ್ಕೋದೇ ದೊಡ್ಡ ಟಾಸ್ಕ್ ಆಗಿದೆ. ಬುರುಡೆ ಪ್ರಕರಣದ ಬಗ್ಗೆ ತನಿಖೆಯನ್ನು ಮುಂದುವರಿಸ್ತಾ ಇದೆ ಎಸ್ಐಟಿ. ಸೌಜನ್ಯ ಮಾವ ವಿಠಲ್ ಗೌಡನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಮುಂದುವರೆದಂಥ ವಿಚಾರಣೆ. ವಿಠಲ್ ಗೌಡ ಪಾತ್ರ ಕಂಡು ಬಂದಲ್ಲಿ ಬಂಧನ ಮಾಡಬಹುದಾದ ಸಾಧ್ಯತೆ ಇದೆ. ಎಸ್ಐಟಿ ತನಿಖೆ ವೇಳೆ ಮತ್ತಷ್ಟು ಜನರ ಹೆಸರನ್ನ ಹೇಳಿರುವಂಥದ್ದು ವಿಠಲ ಗೌಡ. ಆಪ್ತ ಸಂಬಂಧಿಕನ ಹೆಸರು ಹೇಳಿದ ವಿಠಲ್ ಗೌಡ ಪ್ರದೀಪ್ ಗೌಡ ಜೊತೆಗೆ ಕಾಡಿಗೆ ಹೋಗಿರುವ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಲಾಗಿದೆ. ಯಾರಿದು ಪ್ರದೀಪ್ ಗೌಡನ ಹಿನ್ನೆಲೆಗೇನು, ಪ್ರದೀಪ್ ಗೌಡನಿಗೂ ವಿಠಲ್ ಗೌಡನಿಗೂ ಏನು ಸಂಬಂಧ, ಈ ಪ್ರದೀಪ್ ಗೌಡ ಈ ಚಿನ್ನಯ್ಯ ಆ್ಯಂಡ್ ಟೀಮ್ ಜೊತೆಗೂ ಕೂಡ ಕಾಂಟ್ಯಾಕ್ಟ್ನಲ್ಲಿ ಇದ್ರ ಪ್ರಶ್ನೆ ಇದೆ. ಮತ್ತು ಇವರ ಉದ್ದೇಶ ಏನಾಗಿತ್ತು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ. ನೋಡಿ, ಬುರುಡೆಯನ್ನು ತಂದುಕೊಟ್ಟಿದ್ದೆ ಇವರು, ಕಾಡಿಗೆ ಹೋಗಿ ಬುರುಡೆಯನ್ನು ತಂದಿದ್ದೆ ಇವರು ಅನ್ನೋದನ್ನು ಹೇಳಲಾಗ್ತಾ ಇದೆ. ಕಾಡಿಗೆ ಹೋಗಿದ ತಕ್ಷಣ ಬುರುಡೆ ಹೆಂಗೆ ಸಿಕ್ಬಿಡ್ತು, ಯಾವ ಭಾಗದಿಂದ ಬುರುಡೆ ತಂದರು, ಇದು ಕೂಡ ಪ್ರಶ್ನೆ. ಸೊ ಅಲ್ಲಿ ಯಾರೋ ಸೂಸೈಡ್ ಮಾಡಿಕೊಂಡವರ ಬುರುಡೆಯನ್ನು ತರಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಬಟ್ ತನಿಖೆ ಆಗಬೇಕಾಗತ್ತೆ. ಸುಮ್ಮನೆ ಅವ್ರು ಅಲ್ಲಿಂದ ತಂದ್ರಂತೆ ಇಲ್ಲಿಂದ ತಂದ್ರಂತೆ ಅಂತ ಹೇಳಿ ಬಿಟ್ಬಿಡೋದಕ್ಕಾಗಲ್ಲ. ಆ ಬುರುಡೆಯ ಹಿನ್ನೆಲೆ, ಬುರುಡೆ ಸಿಕ್ಕಂಥ ಸ್ಥಳ, ಇದೆಲ್ಲನೂ ಕೂಡ ಮುಖ್ಯವಾಗುತ್ತೆ. ಇದೀಗ ಎಸ್ಐಟಿ ಅಧಿಕಾರಿಗಳು ಈ ಆ್ಯಂಗಲ್ನಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ವಿಠಲ್ ಗೌಡನನ್ನು ಮತ್ತೆ ವಿಚಾರಣೆಗೆ ಸೂಚಿಸಲಾಗಿರುವಂಥದ್ದು. ವಿಚಾರಣೆಯನ್ನು ಕಂಪ್ಲೀಟ್ ಮಾಡ್ತಾರೆ. ಅಕಸ್ಮಾತ್ ವಿಠಲ್ ಗೌಡನ ಪಾತ್ರ ಬಹುದೊಡ್ಡದಿದೆ ಅಂತಂದರೆ ವಶಕ್ಕೆ ಪಡ್ಕೊಳ್ಬೋದು. ಎಸ್ಐಟಿಯನ್ನೇ ಬೆಚ್ಚಿ ಬೀಳಿಸಿದೆ ಈ ಬುರುಡೆಯ ಕತೆ. ಬುರುಡೆ ತಂದಿದ್ದು ಲ್ಯಾಬ್ನಿಂದನೂ ಅಲ್ಲ, ಮಹೇಶ್ ಶೆಟ್ಟಿ ತಿಮರೋಡಿ ತೋಟದಿಂದಲೂ ಅಲ್ಲ, ಬಂಗ್ಲೆಗುಡ್ಡ ಕಾಡಿನಿಂದಾನೇ ಬುರುಡೆ ತಂದಿದ್ದೆ ಅಂತ ಚಿನ್ನಯ್ಯ ಹೇಳಿರೋದು. ಚಿನ್ನಯ್ಯನಿಗೆ ಸಾಥ್ ಕೊಟ್ಟಿದ್ದು ಸೌಜನ್ಯ ಮಾವ ವಿಠಲ. ಚಿನ್ನಯ್ಯ ಹೇಳಿದ ಕೊನೆಯ ಸತ್ಯದಿಂದ ಲಾಕ್ ಆದ ವಿಠಲ ಗೌಡ. ನೋಡಿ, ಚಿನ್ನಯ್ಯನೇ ಹೇಳಿದಂತೆ, ಅಯ್ಯೋ ನಾವು ಬೇರೆ ಎಲ್ಲಿಂದಲೂ ಬುರುಡೆ ತಂದಿಲ್ಲ, ಬಂಗ್ಲೆಗುಡ್ಡದಿಂದನೇ ಬುರುಡೆ ತಂದಿರೋದು. ಆದರೆ ಬುರುಡೆ ತರೋದಕ್ಕೆ ನಾನು ಒಬ್ಬನೇ ಹೋಗಿರಲಿಲ್ಲ, ನನ್ನ ಜೊತೆಗೆ ವಿಠಲ್ ಗೌಡ ಕೂಡ ಇದ್ದ. ವಿಠಲ್ ಗೌಡ ನಾನು ಇಬ್ಬರು ಒಟ್ಟಿಗೆ ಹೋಗಿದ್ದು, ಬೇಕಾದ್ರೆ ಅವನು ಕೇಳಿ ಅಂತ ಹೇಳಿಬಿಟ್ಟಿದ್ದಾನೆ. ಈ ಸಂದರ್ಭದಲ್ಲೇ ವಿಠಲ್ ಗೌಡನ ಪಾತ್ರ ಕೂಡ ಈ ಪ್ರಕರಣದಲ್ಲಿ ಇದೆ ಅನ್ನೋದು ಎಸ್ಐಟಿಗೆ ಗೊತ್ತಾಗ್ತಾ ಇದ್ದ ಹಾಗೇನೆ ತನಿಖೆಗೆ ಹಾಜರಾಗಬೇಕು ಅಂತ ನೋಟಿಸನ್ನು ಕೂಡ ನೀಡಲಾಗಿದೆ. ಇದೀಗ ತನಿಖೆಗೆ ಹಾಜರಾಗಿ ಮಾಹಿತಿಯನ್ನು ನೀಡಲಾಗ್ತಾ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ವಿಠಲ್ ಗೌಡನೇ ಇದರಲ್ಲಿ ಪ್ರಮುಖ ಪಾತ್ರಧಾರಿ ಅಂತ ಅನಿಸಿದ್ರೆ ಎಸ್ಐಟಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ವಿಠಲ್ ಗೌಡನನ್ನು ಬಂಧಿಸಬಹುದಾದ ಸಾಧ್ಯತೆ ಇದೆ.
ಈ ಪ್ರಕರಣದಲ್ಲಿ ಇನ್ನೂ ಹಲವರನ್ನ ತನಿಖೆಗೆ ಒಳಪಡಿಸಬಹುದಾದ ಸಾಧ್ಯತೆ ಕೂಡ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕೇವಲ ವಿಠಲ್ ಗೌಡ ಮಾತ್ರ ಅಲ್ಲ, ಇದರಲ್ಲಿ ಇನ್ನೂ ಕೆಲವು ಸಂಬಂಧಿಕರು ಶಾಮೀಲಾಗಿದ್ದಾರೆ ಇರುವುದನ್ನು ಹೇಳಲಾಗ್ತಾ ಇದೆ. ಇದೆಲ್ಲ ಕಸ್ಟಡಿಯಲ್ಲಿದ್ದ ಚಿನ್ನಯ್ಯ ಹೇಳಿರುವಂಥ ಸತ್ಯ. ಯಾರ್ಯಾರು ಆತನ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇದ್ರು ಅಂತ ನೋಡಿ. 2014ರಿಂದಲೂ ವಿಠಲ್ ಗೌಡನ ಜೊತೆಗೆ ಸಂಪರ್ಕ ಹೊಂದಿದ್ದ ಚಿನ್ನಯ್ಯ, ವಿಠಲ್ ಗೌಡನ ಹೋಟೆಲ್ಗೆ ಪ್ರತಿನಿತ್ಯ ಹೋಗ್ತಾ ಇದ್ದ ಚಿನ್ನಯ್ಯ, ಧರ್ಮಸ್ಥಳ ಬಿಟ್ಟು ಹೋದ ಬಳಿಕವೂ ವಿಠಲ್ ಗೌಡನ ಜೊತೆ ಸಂಪರ್ಕ. ಬುರುಡೆ ಕಥೆ ಆರಂಭವಾಗಿದ್ದು ಕೂಡ ವಿಠಲ್ ಗೌಡ ಸಮ್ಮುಖದಲ್ಲೇ. ಬುರುಡೆ ತೆಗೆಯೋಕೆ ಬಂಗ್ಲಗುಡ್ಡ ಕಾಡಿಗೆ ಹೋಗಿದ್ದ ಚಿನ್ನಯ್ಯ, ವಿಠಲ್ ಗೌಡ ನನ್ನ ಜೊತೆ ಇರಿ, ನಾನೇ ಬುರುಡೆ ತರ್ತೇನೆ ಅಂದಿದ್ದ ಚಿನ್ನಯ್ಯನ ಜೊತೆ ಕಾಡಿಗೆ ಹೋಗಿದ್ದು ಮಾತ್ರ, ಬುರುಡೆ ಮುಟ್ಟಿಲ್ಲ ಎಂಬ ಧೈರ್ಯದಲ್ಲಿ ಇದ್ದ ವಿಠಲಗೌಡ. ಆದರೆ ಈಗ ಚಿನ್ನಯ್ಯನ ಜೊತೆ ಲಾಕಾದ ಸೌಜನ್ಯ ಮಾವ ವಿಠಲ್ ಗೌಡ. ಎಸ್ಐಟಿ ಅಧಿಕಾರಿಗಳಿಂದ ವಿಠಲ್ ಗೌಡನ ತೀವ್ರ ವಿಚಾರಣೆಗೊಳಪಡಿಸಲಾಗಿದೆ. ಮಧ್ಯರಾತ್ರಿವರೆಗೂ ನಡೆದಂಥ ಎಸ್ಐಟಿಯ ವಿಚಾರಣೆ, ಇವತ್ತು ಎಸ್ಐಟಿಯಿಂದ ಮತ್ತೆ ವಿಠಲ್ ಗೌಡ ವಿಚಾರಣೆ ಮುಂದುವರೆಕೆ. ವಿಠಲ್ ಗೌಡ ಪಾತ್ರಕ್ಕೆ ದಾಖಲೆ ಸಿಕ್ಕಲ್ಲಿ ಬಂಧನ ಆಗಬಹುದಾದ ಸಾಧ್ಯತೆ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಈ ಪ್ರಕರಣದಲ್ಲಿ ವಿಠಲ್ ಗೌಡ ಹೆಸರು ಕೇಳಿ ಬರ್ತಾ ಇದ್ದ ಹಾಗೆ ಪ್ರಕರಣದ ಆ್ಯಂಗಲ್ ಚೇಂಜ್ ಆಯಿತು. ಬುರುಡೆ ತರೋದಕ್ಕೆ ಮಾತ್ರ ಹೋಗಿದ್ದ ಅಥವಾ ಬುರುಡೆ ತಂದು ಕೊಟ್ಟಿದ್ದೇ ಇವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಇಲ್ಲಿವರೆಗೂ ಸಿಕ್ಕಿರೋದ್ರಲ್ಲಿ ಏನಿದೆ ಆದಿತ್ಯ? ನೀತಿ ಹೌದು, ನಾವು ಮೊನ್ನೆಯಿಂದ ಕೂಡ ಹೇಳ್ತಾ ಇದ್ವಿ, ವಿಠಲ್ ಗೌಡರಿಂದಲೇ ಈ ಚಿನ್ನಯ್ಯ ಏನಿದ್ದಾನೆ ಈತ ಈ ಗ್ಯಾಂಗಿಗೆ ಸಂಪರ್ಕ ಆಗ್ತಾನೆ. ಅಂದರೆ ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್ ಮತ್ತು ಜಯಂತ್ ಟಿ ಏನಿದ್ದಾರೆ ಇವರ ಸಂಪರ್ಕಕ್ಕೆ ಬರುವಂಥದ್ದು ಇದೇ ವಿಠಲ್ ಗೌಡ ಮೂಲಕ. ಯಾಕಂದರೆ 2012ರಲ್ಲಿ ಯಾವಾಗ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಆಗಿತ್ತು, ಆ ಸಂದರ್ಭದಲ್ಲೂ ಕೂಡ ಚಿನ್ನಯ್ಯ ಅದೇ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದ. ಮತ್ತು ಇದೇ ವಿಠಲ್ ಗೌಡ ಅವರು ಏನಿದ್ದಾರೆ, ಅವರು ನೇತ್ರಾವತಿ ಸ್ನಾನಘಟ್ಟದ ಸಮೀಪದಲ್ಲಿ ಅವ್ರದ್ದೊಂದು ಉದ್ಯಮ ಹೋಟೆಲ್ ಏನೋ ಇತ್ತು, ಅಲ್ಲೇ ಅವರು ಉದ್ಯಮ ಮಾಡ್ತಾ ಇದ್ರು. ಹಾಗಾಗಿ ಈ ಚಿನ್ನಯ್ಯ ಮತ್ತು ವಿಠಲ್ ಗೌಡ ನಡುವೆ ಒಂದು ನಿಕಟ ಸಂಪರ್ಕ ಇತ್ತು. ಆ ಸಂಪರ್ಕ ಎಲ್ಲಿವರೆಗೂ ಇತ್ತು ಅಂದ್ರೆ, ಈ ಚಿನ್ನಯ್ಯ ಯಾವಾಗ 2014ರ ಬಳಿಕ ಈ ಧರ್ಮಸ್ಥಳ ಗ್ರಾಮವನ್ನ ಬಿಟ್ಟು ಹೋಗ್ತಾನೋ, ಆ ಬಳಿಕವೂ ಕೂಡ ವಿಠಲ್ ಗೌಡ್ರು ಈ ಚಿನ್ನಯ್ಯನ ಜೊತೆ ಬಹಳ ಒಳ್ಳೆಯ ಸಂಪರ್ಕವನ್ನೇ ಹೊಂದಿರ್ತಾರೆ. ಆತನ ಆಗು ಹೋಗುಗಳು, ಆತ ಎಲ್ಲಿ ಹೋದ, ಏನಾಗಿದ್ದ, ಎಲ್ಲದರ ಬಗ್ಗೆ ಕೂಡ ವಿಠಲ್ ಗೌಡ ಅವರಿಗೆ ಮಾಹಿತಿಗಳು ಇರುತ್ತೆ. ಮತ್ತು ಆತ ಯಾವಾಗ 2021-22ರ ಸಮಯದಲ್ಲಿ ಮತ್ತೆ ತಮಿಳುನಾಡಿನಿಂದ ಈ ಉಜಿರೆಗೆ ವಾಪಸ್ ಆಗ್ತಾನೆ ಸ್ವಚ್ಛತಾ ಕಾರ್ಮಿಕನಾಗಿ, ಆತ ಮತ್ತೆ ಇವರ ಸಂಪರ್ಕಕ್ಕೂ ಕೂಡ ಸಿಗ್ತಾನೆ. ಆ ಬಳಿಕ ಆತ ಏಕಾಏಕಿ ಅಂದ್ರೆ ನಂಗೆ ಇಲ್ಲಿ ಯಾವುದು ಕೆಲಸ ಸೆಟ್ ಆಗ್ತಾ ಇಲ್ಲ ಅಂತ ತನ್ನ ಕಾಂಟ್ರಾಕ್ಟರ್ ಬಳಿ ಹೇಳಿ ಅಲ್ಲಿಂದ ಆತ ಹೊರಡಿರ್ತಾನೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಈ ಗ್ಯಾಪ್ ಏನಿದೆ ನೋಡಿ, 2022ರಿಂದ 2025ರವರೆಗೆ, ಈ ನಡುವೆ 2023ರಲ್ಲಿ ಸೌಜನ್ಯ ಪ್ರಕರಣ ಮತ್ತೆ ಮುನ್ನೆಲೆಗೆ ಬರುತ್ತೆ. ಈ ಸಂತೋಷ್ ರಾವ್ ಆರೋಪಿ ಅಂತ ಏನಿರ್ತಾನೆ ಆತ ನಿರಪರಾಧಿ ಅಂತ ಘೋಷಣೆ ಆಗುತ್ತೆ. ಈ ಹೋರಾಟಗಳು ಕೂಡ ತೀವ್ರಗೊಳ್ಳುತ್ತೆ, ಬಹಳ ಜಿದ್ದಾಜಿದ್ದಿಗೆ ಕಾರಣವಾಗುತ್ತೆ ಅಂತಾನು ಹೇಳ್ಬೋದು. ಈಗ ಯಾವ ತರದ ಒಂದು ಹೈಡ್ರಾಮಾಗಳನ್ನ ನಾವು ನೋಡ್ತಾ ಇದೀವೋ, ಸಂಘರ್ಷಗಳು, ವಾದ ವಿವಾದಗಳು, ಆ ತರದೇ ಒಂದು ವಾತಾವರಣಗಳು ಕೂಡ ಮತ್ತೆ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಈ ಹೋರಾಟಗಾರರು ಕೂಡ ಸೌಜನ್ಯ ಪ್ರಕರಣ ಹೊರತುಪಡಿಸಿ ಏನೆಲ್ಲ ರೀತಿಯಲ್ಲಿ ಹೋರಾಟಗಳು ಮಾಡಬಹುದು ಅನ್ನುವಂಥ ರೀತಿಯ ರೂಪರೇಷೆಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಇವರ ಗಮನಕ್ಕೆ ಬರುವಂಥದ್ದು ಈ ಶವಹೂತ ಅಂತ ವಿಚಾರ. ಅಂದ್ರೆ ಚಿನ್ನಯ್ಯ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದ, ಆತ ನಿರಂತರವಾಗಿ ಅಲ್ಲಿ ಶವಗಳನ್ನ ವಿಲೇವಾರಿ ಮಾಡ್ತಾ ಇದ್ದ ಅನ್ನುವಂಥ ಮಾಹಿತಿ ವಿಠಲಗೌಡರಿಗೆ ಗೊತ್ತಿರುತ್ತೆ. ಅದನ್ನ ಇವರು ಗಿರೀಶ್ ಮಟ್ಟಣ್ಣವರ ಆದಿಯಾಗಿ ಈ ಟೀಮ್ನ ಗಮನಕ್ಕೆ ತರ್ತಾರೆ. ಹಾಗಾಗಿ ಯಾಕೆ ನಾವು ಆತನನ್ನ ಕಾಂಟ್ಯಾಕ್ಟ್ ಮಾಡಬಾರ್ದು, ಆತನಿಂದ ಯಾಕೆ ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಳ್ಬಾರ್ದು ಅನ್ನುವಂಥ ರೀತಿಯಲ್ಲಿ ಆತನನ್ನ ಸಂಪರ್ಕ ಮಾಡ್ತಾರೆ. ಆದ್ರೆ ಚಿನ್ನಯ್ಯ ಇವರನ್ನ ಸಂಪರ್ಕ ಮಾಡಿದ ಸಂದರ್ಭ, ನಾನೊಂದಿಷ್ಟು ಅಕ್ರಮ ಹೆಣಗಳನ್ನ ಹೂತಿದ್ದೀನಿ ಅನ್ನುವಂಥ ರೀತಿಯಲ್ಲೂ ಕೂಡ ಹೇಳಿಕೆಗಳನ್ನ ಕೊಡ್ತಾನೆ ಅನ್ನುವಂಥ ಮಾಹಿತಿ ಇದೆ. ಕೆಲವೊಂದಕ್ಕೆ ಏನೂ ಕಾನೂನು ಪ್ರಕ್ರಿಯೆ ಆಗಿಲ್ಲ ಅನ್ನುವಂಥ ರೀತಿಯಲ್ಲೂ ಆತ ಇವರ ಹತ್ರ ಮಾತುಗಳನ್ನ ಹೇಳ್ತಾನೆ ಅನ್ನುವಂಥದ್ದು ಬರುತ್ತೆ. ಈ ಸಂದರ್ಭದಲ್ಲಿ ಇದಕ್ಕೊಂದು ಸಾಕ್ಷ್ಯ ಬೇಕು, ಈ ಪ್ರಕರಣ ಮುನ್ನೆಲೆಗೆ ಬರಬೇಕು ಅಂದ್ರೆ ಬುರುಡೆ ಬೇಕಾಗುತ್ತೆ, ಈತ ಕಾಡಿನಿಂದಲೇ ಹೋಗಿ ತಂದಿದ್ದು ಅನ್ನುವಂಥ ರೀತಿಯ ಬುರುಡೆಗಳು ಬೇಕಾಗುತ್ತೆ ಅನ್ನುವಂಥ ರೀತಿಯ ವಿಚಾರಗಳು ಕೂಡ ಪ್ಲಾನಿಂಗ್ ಅಲ್ಲಿ ಬರುತ್ತೆ. ಹಾಗಾಗಿ ಇದೇ ವಿಠಲ್ ಗೌಡ ಚಿನ್ನಯ್ಯನನ್ನ ಕರೆದುಕೊಂಡು ಕಾಡಿಗೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸೊ ಅಲ್ಲೇ ಹೋಗಿ ಅವರು ಉತ್ಖನನ ಮಾಡಿ ಆ ಬುರುಡೆಯನ್ನ ತೆಗೆದುಕೊಂಡು ಬಂದು ಈ ಟೀಮಿಗೆ ಕೊಟ್ಟಿದ್ದು ವಿಠಲ್ ಗೌಡ ಅನ್ನುವಂಥ ರೀತಿಯ ಮಾಹಿತಿಗಳು ಕೂಡ ಸದ್ಯ ಬರ್ತಾ ಇದೆ. ಹಾಗಾಗಿ ಚಿನ್ನಯ್ಯ ಕೊನೆ ಕ್ಷಣದಲ್ಲಿ ವಿಠಲ್ ಗೌಡ ಅವರ ಹೆಸರನ್ನ ಹೇಳಿದಾನೆ ಅನ್ನುವಂಥ ಮಾಹಿತಿ ಇದೆ. ಅಂದ್ರೆ ನಿನ್ನೆ ಆತನ ಕಸ್ಟಡಿಯಲ್ ಟೈಮ್ ಎಂಡ್ ಆಗ್ತಾ ಇತ್ತು. ಸೊ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ ಸಂದರ್ಭ ಆತ ವಿಠಲ್ ಗೌಡ ಅವರ ಹೆಸರನ್ನ ಹೇಳಿದಾನೆ. ಸೊ ಹಾಗಾಗಿ ವಿಠಲ್ ಗೌಡ ಅವರನ್ನ ನಿನ್ನೆ ಆ ಸ್ಪಾಟಿಗೆ ಕರ್ಕೊಂಡು ಹೋಗಿ ಮಹಜರು ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಸೊ ವಿಠಲ್ ಗೌಡ ಅವರು ಹೇಳೋ ಪ್ರಕಾರ ಚಿನ್ನಯ್ಯನೇ ನನ್ನನ್ನು ಕರ್ಕೊಂಡು ಹೋಗಿ ನಾನು ಆತನಿಗೆ ಸಾಥ್ ನೀಡಿದ್ದು ಮಾತ್ರ ಅಂತ. ಹಾಗಾಗಿ SIT ಇದನ್ನ ಇನ್ನು ತೀವ್ರಗೊಳಿಸ್ತಾ ಇದೆ. ನಿನ್ನೆ ಕೂಡ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲ ತನಿಖೆಯನ್ನ ಮಾಡಿತು. ಇದನ್ನ ನಾವು ಡೇ 1 ಕೂಡ ಗಮನಿಸಬಹುದು. ಸೊ ಮೊದಲಿನಿಂದ ಮೊನ್ನೆ ಯಾವಾಗ ಚಿನ್ನಯ್ಯ ಆರೋಪಿ ಅಂತ ಆಗ್ತಾನೋ ಆಗ ಬಂದಂತ ಮಾಹಿತಿಗಳು ಏನು ಅಂದ್ರೆ, ಈ ಬುರುಡೆಯನ್ನ ಸೈನ್ಸ್ ಲ್ಯಾಬೊರೇಟರಿಯಿಂದ ತೆಗೆದುಕೊಂಡು ಬಂದಿದ್ದು, ಇದನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಿಂದ ತೆಗೆದುಕೊಂಡು ಬಂದಿದ್ದು, ಅವರ ಮನೆಯ ತೋಟದಿಂದ ತೆಗೆದುಕೊಂಡು ಬಂದಿದ್ದು, ಮತ್ತು ಇದಕ್ಕೆ ವ್ಯಾರ್ನಿಷ್ ಮಾಡಲಾಗಿತ್ತು. ಹೀಗೆ ಬೇರೆ 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 ರೀತಿಯ ಒಂದು ಆರೋಪಗಳು, ಟ್ವಿಸ್ಟ್ಗಳು ಈ ಪ್ರಕರಣವನ್ನ ಕಂಡಿತ್ತು. ಆದರೆ ಈಗ ಇದು ಬೇರೆಯದೇ ಆಯಾಮವನ್ನ ಮತ್ತೆ ಪಡೆದುಕೊಂಡಿರೋದು, ಇದನ್ನ ಬಂಗ್ಲಗುಡ್ಡದ ಕಾಡಿನಿಂದಲೇ ತಂದಿದ್ದಾರೆ ಅನ್ನುವಂಥದ್ದು ಮತ್ತೆ ಈಗ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾಗಿ ಇಲ್ಲಿ ವಿಠಲ್ ಗೌಡ ಮಾತ್ರ ಅದನ್ನ ತೆಗೆದುಕೊಂಡು ಬಂದ್ರ ಅಥವಾ ಚಿನ್ನಯ್ಯ ಅವರಿಗೆ ಸಾಥ್ ನೀಡಿದ್ದು ನಿಜಾನ,
ವಿಚಾರನ ಇಬ್ರು ಹೋಗಿ ಕಾಡಿನಿಂದ ಉತ್ಖನನ ಮಾಡಿದ್ದಾರೆ. ಯಾಕಂದ್ರೆ ಚಿನ್ನ ವಿಠಲ್ ಗೌಡರ ವರ್ಷನ್ ಏನು ಅಂದ್ರೆ, ನಾನು ಆ ಬುರುಡೆಯನ್ನ ಮುಟ್ಟೇ ಇಲ್ಲ ಅಂತ ಚಿನ್ನಯ್ಯ ಹೇಳ್ದ, ನಾನು ಹಾಗಾಗಿ ಅವರೊಟ್ಟಿಗೆ ಹೋದೆ, ನಾನು ಅದನ್ನ ಮುಟ್ಟೇ ಇಲ್ಲ ಅನ್ನುವಂಥ ರೀತಿ ಅವರ ಮಾತುಗಳು ಇದೆ. ಹಾಗಾಗಿ ಅವರನ್ನು ಇನ್ನಷ್ಟು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸೊ ಎಲ್ಲ ಪೂರಕವಾಗಿದ್ದರೆ ನಿನ್ನೆ ಅವರ ಬಂಧನ ಕೂಡ ಆಗಬೇಕಾಗಿತ್ತು. ಆದರೆ ಈವರೆಗೆ ಎಸ್ಐಟಿ ಇದರ ಬಗ್ಗೆ ನಿರ್ಧಾರವನ್ನ ಮಾಡಿಲ್ಲ. ಮತ್ತು ವಿಠಲ್ ಗೌಡ ಜೊತೆಗೆ ಅವರ ಹತ್ತಿರದ ಸಂಬಂಧಿ ಪ್ರದೀಪ್ ಗೌಡ ಅನ್ನುವಂಥವರು ಕೂಡ ಇವರಿಗೆ ಸಾಥ್ ನೀಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಇದೆ. ಒಟ್ಟಿನಲ್ಲಿ ಹೇಳಬೇಕಾದ್ರೆ ನೀತಿ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡಿತಾ ಇರೋದನ್ನ ನಾವು ಗಮನಿಸಬಹುದು. ಬುರುಡೆ ಬಂದಿರೋದು ಧರ್ಮಸ್ಥಳ ಕಾಡಿನಿಂದ ಅನ್ನುವಂಥದ್ದು ಈಗ ಮತ್ತೆ ಸಾಬೀತಾಗ್ತಾ ಇದೆ. ಸೊ ತಂದಿದ್ದು ಯಾರು, ಯಾರೆಲ್ಲ ಇದರಲ್ಲಿ ಶಾಮೀಲಾಗಿದ್ರು, ಇದು ಇನ್ನಷ್ಟೇ ಹೊರಬರಬೇಕಾಗಿದೆ. ಥ್ಯಾಂಕ್ ಯು ಆದಿತ್ಯ.